ಎಜೆ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಸುಶಿಕ್ಷಿತ ತಾಲೂಕು ಹಳಿಯಾಳಕ್ಕೆ ಮೊದಲಿಂದಲೂ ಒಳ್ಳೆ ಹೆಸರಿದೆ. ಆದ್ರೆ ಅದ್ಯಾಕೋ ಏನೋ ಗೊತ್ತಾಗುತ್ತಿಲ್ಲ. ನಿನ್ನೆ ರೌಡಿ ಶೀಟರ್ ಸಾರ್ವಜನಿಕವಾಗಿ ಹಳಿಯಾಳ ಪಟ್ಟಣದಲ್ಲೇ ಹಳಿಯಾಳ ಪೊಲೀಸರ ಮೇಲೆ ನಿಂದನೆ ಮಾಡಿ ಹಲ್ಲೆ ಮಾಡಿ ವಿಚಿತ್ರವಾಗಿ ವರ್ತಿಸಿರುವುದು ನೋಡಿದ್ರೆ ಸಾರ್ವಜನಿಕ ವಲಯದಲ್ಲಿ ಹಳಿಯಾಳ ಪೊಲೀಸರ ಅಸಹಾಯಕತೆ ಬಗ್ಗೆ ಚರ್ಚೆಗಳು ಆಗಿ ಸುದ್ದಿ ಮಾಧ್ಯಮಗಳಲ್ಲೂ ಬಿತ್ತರವಾಗಿವೆ. ಇನ್ನೊಂದು ಕಡೆ 104 ಹಳ್ಳಿಗಳಿಗೆ ಸೇರಿ ಕೇವಲ ಒಂದೇ ಹಳಿಯಾಳ ಪೊಲೀಸ್ ಠಾಣೆ ಇದ್ದು ಸಿಬ್ಬಂದಿಗಳ ಕೊರತೆಯೂ ಎದ್ದು ಕಾಡುತ್ತಾಡುತ್ತಿದೆ. ಮತ್ತೊಂದು ಕಡೆ ಪೊಲೀಸರ ಅಸಹಾಯಕತೆಯು ಎದ್ದು ತೋರಿಸುತ್ತದೆ. ಇನ್ನು ಸಾರ್ವಜನಿಕ ವಲಯದಲ್ಲೂ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹೆಚ್ಚುವರಿ ಪೊಲೀಸ್ ಠಾಣೆ ಹಳಿಯಾಳದಲ್ಲಿ ಆಗಬೇಕು ಎಂಬ ಕೂಗು ಸಹ ಇದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಈ ಬಗ್ಗೆ ವರದಿ ತಯಾರಿಸಿ ರಾಜ್ಯ ಪೊಲೀಸ್ ಇಲಾಖೆಯ ಪಶ್ಚಿಮ ವಲಯದ ಡಿಐಜಿ ಅಮಿತ್ ಸಿಂಗ್ ಅವರಿಗೆ ಕರೆ ಮಾಡಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಸರ್, ಈಗ ನಿನ್ನೆ ತಾನೇ ಒಂದು ಹಳಿಯಾಳದಲ್ಲಿ ಕೆಲವು ರೌಡಿ ಶೀಟರ್ಗಳು ಪೊಲೀಸರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಪೊಲೀಸ್ ಇಲಾಖೆಗೆ ಧಕ್ಕೆ ತಗೊಂಡ್ಬಂದಿದೆ ಸರ್. ಹಾಗಾಗಿ ದಯವಿಟ್ಟು ಪೊಲೀಸ್ ಇಲಾಖೆನ ಸ್ವಲ್ಪ ಸಬಲೀಕರಣ ಮಾಡ್ಬೇಕು ಸರ್. ಆಯ್ತು ಹೋಗ್. ಹಾ ಸರ್, ಹಾಗಾಗಿ ತುಂಬಾ ಇದಿದೆ. ಮತ್ತೆ ನೋಡಿ, ಮೊನ್ನೆ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಈ ರೀತಿ ಇದಾದ್ರೆ ಸಮಾಜಕ್ಕೆ ಬೇರೆ ಸಂದೇಶ ಹೋಗ್ತೈತೆ ಸರ್. ಹಾಗಾಗಿ ದಯವಿಟ್ಟು ತಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಸರ್, ಪ್ಲೀಸ್ ಸರ್. ಆಯ್ತು ಹೋಗ್. ತಾವು ಒಂದ್ಸಲ ಖುದ್ದಾಗ ಆದ್ರೆ ಭೇಟಿ ಕೊಡಿ ಸರ್, ಪ್ಲೀಸ್ ಸರ್. ಆಯ್ತು ಹೋಗ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ವಿಶೇಷವಾಗಿ ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ಗೃಹ ಇಲಾಖೆಗೆ ಸಂಬಂಧಿಸಿದಂತೆ ಈ ವರದಿನ ಬೆಳಕು ಚೆಲ್ತಾ ಇದ್ದೀವಿ. ಈಗ ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ನಿನ್ನೆ ಮತ್ತೆ ಮೊನ್ನೆ ಒಂದ್ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಒಂದ್ ರೀತಿ ಸುಶಿಕ್ಷಿತ ಮತ್ತೆ ಸುರಕ್ಷಾ ತಾಲೂಕು ಅಂತಾನೆ ಹೇಳ್ಬೋದಾಗಿತ್ತು ಮೊದ್ಲಿಂದನು. ಹಳಿಯಾಳ, ಈ ಹಳಿಯಾಳದಲ್ಲಿ ಎಲ್ಲೋ ಒಂದ್ ಕಡೆ ಆಗಿರ್ತಕ್ಕಂಥ ಪೊಲೀಸರ ಮೇಲೆ ಆಗಿರ್ತಕ್ಕಂಥ ಒಬ್ಬ ರೌಡಿ ಶೀಟರು ಅಲ್ಲೇ ಮಾಡಿರ್ತಕ್ಕಂಥದ್ದು, ಮತ್ತೆ ಒಂದು ಪಬ್ಲಿಕ್ ಅಲ್ಲೇ ಒಂದ್ ರೀತಿ ಅವ್ಯಾಚ ಶಬ್ದಗಳಾಗಿ ನಿಂದಿಸ್ತಕ್ಕಂಥದ್ದು ವಿಷಯ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ಪೊಲೀಸ್ ಇಲಾಖೆ ತನ್ನ ಗೌರವವನ್ನ ಯಾವ ರೀತಿ ಕಾಯ್ದುಕೊಳ್ಳುತ್ತೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ. ಯಾಕಪ್ಪ ಅಂತಂದ್ರೆ, ನಿನ್ನೆ ಅದಾಗಿರೋ ಇನ್ಸಿಡೆಂಟ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಹಳಿಯಾಳ ಒಂದ್ ರೀತಿ ಮತ್ತೆ ಹಳಿಯಾಳ ತಾಲೂಕು ಹಳಿಯಾಳ ಕ್ಷೇತ್ರದ ದೃಷ್ಟಿಯಿಂದ ತುಂಬಾ ಒಂದ್ ರೀತಿ ನಕಾರಾತ್ಮಕ ಸಂಗತಿನೇ. ಯಾಕಪ್ಪ ಈ ಬಗ್ಗೆ ಹೇಳ್ತೀನಂದ್ರೆ, ವಿಶೇಷವಾಗಿ ಈಗ ನೋಡಿ, ಹಳಿಯಾಳ ಒಂದ್ ರೀತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಲಿ, ವಿಶೇಷವಾಗಿ ಆ ಒಂದು ಪುರಸಭೆ ವ್ಯಾಪ್ತಿಲೇ ಈ ಘಟನೆ ನಡೆದಿರ್ತಕ್ಕಂಥದ್ದು ತುಂಬಾ ದುರ್ದೈವದ ಸಂಗತಿ. ಆ ಒಂದು ಪಬ್ಲಿಕ್ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ನಿಂದನೆ ಮಾಡ್ತಕ್ಕಂಥದ್ದು, ಮತ್ತೆ ಹಲ್ಲೆ ಮಾಡ್ತಕ್ಕಂಥದ್ದು, ಮತ್ತೆ ಸಾಕಷ್ಟು ಒಂದ್ ರೀತಿ ಪೊಲೀಸ್ ಇಲಾಖೆ ತನ್ನ ಅಸಹಾಯಕತೆಗೆ ತುಂಬಾ ಎತ್ತಿ ಹಿಡಿದ ಒಂದ್ ರೀತಿ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ, ಇನ್ನೊಂದ್ ಕಡೆ ವಾಸ್ತವವಾಗಿ ನೋಡೋದಾದ್ರೆ ಹಳಿಯಾಳದಲ್ಲಿ ವಿಶೇಷವಾಗಿ 104 ಹಳ್ಳಿಗಳಿಗೆ ಒಂದು ಪೊಲೀಸ್ ಸ್ಟೇಷನ್ ಇದೆ, ಸಾಕಷ್ಟು ಜನಸಂಖ್ಯೆ ಇದೆ. ಇಂತಹ ಸಂದರ್ಭದಲ್ಲಿ ಪಕ್ಕದ ಒಂದ್ ರೀತಿ ದಾಂಡೇಲಿಗೆ ತಗೊಳ್ಳಿ. ಈಗ ದಾಂಡೇಲಿಗೆ 2 ಒಂದ್ ರೀತಿ ಪೊಲೀಸ್ ಸ್ಟೇಷನ್ ಮಾಡಿದ್ದಾರೆ, ಸಾರಿ 3. ಒಂದ್ ಕಡೆ ಅಂಬಿಕಾ ನಗರ್ಗೊಂದು ಪೊಲೀಸ್ ಸ್ಟೇಷನ್, ಒಂದ್ ಕಡೆ ದಾಂಡೇಲಿ ನಗರ, ಒಂದ್ ಕಡೆ ದಾಂಡೇಲಿ ಗ್ರಾಮೀಣ. ಆದರೆ ಮೊದಲಿಂದನೂ ಸಹ ಹಳಿಯಾಳಕ್ಕೆ ಕೇವಲ ಒಂದು ಪೊಲೀಸ್ ಠಾಣೆ ಇದೆ. ಇಂತಹ ಸಂದರ್ಭದಲ್ಲಿ ಸಿಬ್ಬಂದಿಗಳ ಕೊರತೆನೂ ಸಹ ಎದ್ದು ಕಾಡ್ತಾ ಇದೆ. ಇರ್ತಕ್ಕಂಥ ಸಿಬ್ಬಂದಿಗಳನ್ನೇ ಒಂದ್ ರೀತಿ ನಿಯೋಜನೆ ಮಾಡ್ಕೊಂಡು ಸುಮಾರು 104 ಹಳ್ಳಿಗಳಿಗೆ ಯಾವ ರೀತಿ ಮೇಂಟೈನ್ ಮಾಡೋದು ಅಂತಕ್ಕಂಥದ್ದು ಒಂದ್ ರೀತಿ ತುಂಬಾ ದುರ್ದೈವದ ಸಂಗತಿ. ಹಾಗಾಗಿ ಈಗ ನಾನ್ ಕೇಳೋದೇನಪ್ಪಾ ಅಂತಂದ್ರೆ, ದಯವಿಟ್ಟು ಹಳಿಯಾಳ ಈ ನೋಡಿ, ನೆನ್ನೆ ಒಬ್ಬ ರೌಡಿ ಶೀಟರ್ಗಳೇ ಈ ರೀತಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಮತ್ತೆ ಒಂದ್ ಕಡೆ ಪೊಲೀಸವ್ರಿಗೆ ಅವ್ಯಾಚ ಶಬ್ದಗಳಾಗಿ ನಿಂದನೆ ಮಾಡ್ತಕ್ಕಂಥದ್ದು, ಮತ್ತೆ ಪೊಲೀಸ್ ಒಬ್ಬ PSI ಇರ್ತಕ್ಕಂಥ ಜೀಪ್ಗೆ ಅಡ್ಡಗಾಲಾಗಿ ಅವ್ರಿಗೆ ಬೆದರಿಸ್ತಕ್ಕಂಥ ರೌಡಿ ಶೀಟರ್ಗಳು ನೋಡ್ಬಿಟ್ರೆ ಬಹುಶಃ ಪೊಲೀಸ್ ಇಲಾಖೆ ಇದೆಯೋ ಇಲ್ವೋ ಅನ್ನೋದು ತುಂಬಾ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ. ಇನ್ನ ಹಳಿಯಾಳದಲ್ಲಿ ಸಾಕಷ್ಟು ಸುಶಿಕ್ಷಿತರಿದ್ರೆ, ಸಾಕಷ್ಟು ಅಧಿಕಾರಿಗಳಿದ್ರೆ, ಬಹುಶಃ ಮತ್ತೆ ಭಾಗಶಃ ಪೊಲೀಸ್ ಇಲಾಖೆ ಬಿಟ್ಟು ಬೇರೆ ಇಲಾಖೆ ಬೇರೆ ಅಧಿಕಾರಿಗಳ ಮೇಲೆ ಈ ರೀತಿ ಆಗಿದ್ರೆ ಬಹುಶಃ ಅಧಿಕಾರಿಗಳು ಇರ್ತಿದ್ರು ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಇಂಥ ಸುಶಿಕ್ಷಿತ ಒಂದ್ ರೀತಿ ತಾಲೂಕಲ್ಲಿ ಈ ರೀತಿ ಆಗ್ಬಾರ್ದಾಗಿತ್ತು. ಒಂದ್ ರೀತಿ ಸಮಾಜಕ್ಕೆ ಮಾರಕನೂ ಸಹ ಹೌದು. ಯಾಕಪ್ಪ ಅಂತಂದ್ರೆ, ಸಾಕಷ್ಟು ಜನ ಒಂದ್ ರೀತಿ ರಾತ್ರಿ ವೇಳೆ ಒಬ್ಬಂಟಿಗೆ ಓಡಾಡ್ತಾ ಇರ್ತಾರೆ ಪಬ್ಲಿಕ್ ಅಲ್ಲಿ. ಇಂತಹ ಸಂದರ್ಭದಲ್ಲಿ ಈ ರೀತಿ ಅಟ್ಟಹಾಸ ಮೆರೆದಾಗ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇರುತ್ತೆ, ಪೊಲೀಸ್ ಅವ್ರು ಸಂರಕ್ಷಣೆ ಮಾಡ್ತಾರೆ ಅಂತ. ಪೊಲೀಸ್ ಇಲಾಖೆಯವರೇ, ಪೊಲೀಸ್ ಸಿಬ್ಬಂದಿಗಳೇ, ಪೊಲೀಸ್ ಅಧಿಕಾರಿಗಳೇ ಒಂದ್ ರೀತಿ ಅಸಹಾಯಕರಾದಾಗ
ಯಾರು ಒಬ್ಬ ಜನಸಾಮಾನ್ಯ ನಾಗರಿಕರನ್ನ ರಕ್ಷಣೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ವಿಶೇಷವಾಗಿ ನಂದು ಮನವಿ ಏನಪ್ಪಾ ಅಂತಂದ್ರೆ, ದಯವಿಟ್ಟು ಆ ಒಂದು ಹಳಿಯಾಳಕ್ಕೆ ಇನ್ನೊಂದು ಹೆಚ್ಚುವರಿ ಪೊಲೀಸ್ ಠಾಣೆ ಆಗ್ಬೇಕು. ಮತ್ತೆ ಆದಷ್ಟು ಬೇಗ ಈಗಿರ್ತಕ್ಕಂಥ ಗೃಹ ಮಂತ್ರಿಗಳ ಅವಧಿಲೇ ಒಂದ್ ರೀತಿ ಹೆಚ್ಚುವರಿ ಪೊಲೀಸ್ ಸ್ಟೇಷನ್ ಆಗ್ಬೇಕು. ಮತ್ತೆ ಇನ್ನೊಂದು ಕಡೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಬಗ್ಗೆ ನಾನು ಮಾನ್ಯ IGP ಸಾಹೇಬ್ರು ಅಮಿತ್ ಸಿಂಗ್ ಅವ್ರಿಗೂ ಸಹ ನಾನು ಕರೆ ಮಾಡಿ ಇದಕ್ಕೆ ಗಮನಕ್ಕೆ ತಗೊಂಡ್ಬಂದಿದ್ದೀನಿ. ದಯವಿಟ್ಟು ಈ ರೀತಿ ಆಗ್ತಿದ್ದಂಗೆ ಅಲ್ಲೇನ್ ಸಿಬ್ಬಂದಿಗಳು ಕೊರತೆ ಇದ್ರೆ ಸಿಬ್ಬಂದಿಗಳನ್ನ ಕೊಡ್ಬೇಕು, ಪೊಲೀಸ್ ಇದಕ್ಕೆ ಅಧಿಕಾರಿಗಳ ಕೊಡ್ಬೇಕು. ವಿಶೇಷವಾಗಿ ಒಂದು ಮನವಿ ಏನಪ್ಪಾ ಅಂದ್ರೆ, ಆದಷ್ಟು ಬೇಗ ತುರ್ತಾಗಿ ಹಳಿಯಾಳದಲ್ಲಿ ಒಂದು ಹೆಚ್ಚುವರಿ ಪೊಲೀಸ್ ಠಾಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು. ಇನ್ನಾದರೂ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಹಳಿಯಾಳ ಕಡೆ ತಿರುಗಿ ನೋಡುವವರೇ ಎಂಬುದನ್ನು ಕಾದು ನೋಡಬೇಕಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.